ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ದುರ್ಗಾ, ಚಿಕ್ಕಮ್ಮ ಬೈದಿದ್ದಕ್ಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಕರೆಕ್ಟ್ ಅಲ್ವಾ? ಬದೇ ಬೀಳುತ್ ನಿಂಗೆ. ನೀನ್ ಆಗಿದ್ದಕ್ಕೆ ಬಿಟ್ಟಿದ್ಯಾ, ನಾನಾಗಿದ್ರೆ ಕಣ್ಗೆ ಚುಚ್ಚು ಬಿಡ್ತಾ ಇದ್ದೆ. ಹಾಗೆಲ್ಲ ಹೇಳ್ಬಾರ್ದು. ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಪಾಪ ಚಿಕ್ಕಪ್ಪ ಅವ್ರ ಸಂಪಾದನೆಯಲ್ಲಿ ಕಷ್ಟದಲ್ಲಿ ಮನೆನ ಸಾಗಿಸ್ತಿದ್ದಾರೆ. ಅದ್ರ ಜೊತೆ ನನ್ ಜವಾಬ್ದಾರಿ ಬೇರೆ. ನಾನೇನ್ ದುಡಿತಿದ್ದೀನಾ? ಓ ಕರೆಕ್ಟ್ ಬಿಡು. ದೇವಸ್ಥಾನದ ಉಂಡಿ ಒಳಗಡೆ ನನ್ ಕೊಕ್ಕು ತೂರಲ್ಲ. ತೂರಿದ್ರೆ ಉಂಡಿಲಿರೋದೆಲ್ಲ ತಂದು ನಿನ್ಗೆ ಕೊಡ್ತಾ ಇದ್ದೆ. ಓ ಏನು ಬೇಡ. ನಾನ್ ಸಿಟಿಗೆ ಹೋಗಿ ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರಿ ಚೆನ್ನಾಗಿ ಸಂಪಾದನೆ ಮಾಡಿ ಎಲ್ರನ್ನೂ ಚೆನ್ನಾಗಿ ನೋಡ್ಕೋತೀನಿ. ನೀನ್ ಸಿಟಿಗೆ ಹೋಗೋದು ಅಕ್ಕನ್ ಹುಡ್ಕೋದಿಕ್ಕೆ, ಕರೆಕ್ಟಾ? ಅದು ಸೀಕ್ರೆಟ್, ಯಾರಿಗೂ ಹೇಳ್ಬಾರ್ದು. ಅಪ್ಪನ್ಗೆ ಊಟ ಕೊಡಕ್ ಹೋಗ್ತಿದ್ಯಾ? ಎಲ್ಲಿದಾರೋ ಏನೋ. ಮಣಿ, ನೀ ನನ್ನ ಫ್ರೆಂಡು ಅಂತ್ಯ, ನಂಗೊಂದು ಸಹಾಯ ಮಾಡಲ್ವಾ? ಏನ್ ಮಾಡ್ಬೇಕು? ಮೇಲ್ ಹಾರ್ ಹೋಗಿ ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳ್ತೀಯಾ? ಓ ಮುಗ್ದೋಯ್ತು ಕತೆ. ನಿಮ್ಮಪ್ಪ ಅಮ್ಮನವ್ರ ಉತ್ಸವದ ಮುಂದೆ ಹೋಗ್ತಾ ಇದ್ದಾನೆ. ಅಯ್ಯೋ, ಇವ್ರ ಕೌಳ್ ಮುಂದೆ ಹೋದ್ರು. ಅಂಕಲ್, ನಾಳೆ ಆನ್ಲೈನ್ ಮೀಟಿಂಗ್ ಅರೇಂಜ್ ಮಾಡಿಬಿಡಿ. ಶ್ರಾದ್ದ ಮುಗಿದ ತಕ್ಷಣ ನಾನು ಜಾಯ್ನ್ ಆಗ್ತೀನಿ. ಶರತ್, ಶ್ರಾದ್ದಾಗೆ ಎಲ್ಲ ರೆಡಿ ಆಗಿದೆ. ನಾವು ನಾಳೆ ಅಲ್ಲಿ ಹೋಗೋದೊಂದೇ ಬಾಕಿ ಅಷ್ಟೇ. ನಮ್ಮ ಮಾಯನ್ಗೆ ಒಂದ್ ಕೆಲ್ಸ ಕೊಟ್ರೆ ಮುಗೀತು. ಕರ್ಪೂರದಿಂದ ಹಿಡಿದು ಗೆಸ್ಟ್ಗಳಿಗೆ ಊಟ ಬಡಿಸೋವರೆಗೂ ಎಲ್ಲ ಅಚ್ಚುಕಟ್ಟಂದ್ರೆ ಅಚ್ಚುಕಟ್ಟಪ್ಪ. ನನ್ಗೆ ಅಂಬಿಕಾ ಕಾರ್ಯ ತುಂಬಾ ಚೆನ್ನಾಗ್ ಆಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಹುಷಾರು, ನೋಡ್ಕೊಂಡ್ ಕೆಲಸ ಮಾಡಕ್ ಆಗಲ್ವಾ? ಇಡಿಯಟ್, ಹೋಗೋ. ಶರತ್, ನಮ್ಮ ಅಂಬಿಕಾ ಚಿರಮುತ್ತ ಇದೆ. ನಾಳೆ ಶ್ರಾದ್ದಕ್ಕೆ ಬರೋ ಎಲ್ಲ ಹೆಣ್ಮಕ್ಳಿಗೂ ಸೀರೆ ಮಡ್ಲಕ್ಕಿ ಕೊಡಿಸ್ತಿದ್ದೇನೆ. ಅಂಬಿಕಂಗೆ ಒಂದು ದೊಡ್ಡ ಕನ್ಸಿತ್ತು, ಹೆಣ್ಮಕ್ಳು ವಿದ್ಯಾವಂತರಾಗಿರ್ಬೇಕು, ಸ್ವಾವಲಂಬಿಗಳಾಗಿರ್ಬೇಕು ಅನ್ನೋದು. ಅದಕ್ಕೆ ನಾಳೆನೆ ಅಂಬಿಕನ್ ಹೆಸರಲ್ಲಿ ಚಾರಿಟಬಲ್ ಟ್ರಸ್ಟ್ ಶುರು ಮಾಡ್ತಿದ್ದೀನಿ. ಕೇಶವ್, ಅದಕ್ಕೆಲ್ಲ ತಯಾರು ಮಾಡಿದ್ದೀರಲ್ಲ? ಬ್ಯಾಂಕಿಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಮೇಡಮ್. ಶರತ್, ಇನ್ನೂ ಏನಾದರೂ ಕೆಲಸ? ಅಮ್ಮ, ನೀವೇನ್ ಮಾಡಿದ್ರು ಸರಿಯಾಗೇ ಮಾಡ್ತೀನಿ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.